ಹಾಯ್ ನನ್ನೆಲ್ಲ ಟು ಫ್ಯಾಮ್ಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ. ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6 ಗಂಟೆ ಆಗೈತೆ ನೋಡಿ ಸ್ನೇಹಿತರೆ. ಲಾಗ್ ಚಾಲು ಮನೆ 5:30 ಎದ್ದೀನಿ. ಎದ್ದು ಅಡುಗೆ ಮನೆ, ದೇವ್ರ ಮನೆ ಕಸ ಗುಡ್ಸೀನಿ, ಮನೆ ತೊಳಿಬೇಕು. ಇವಾಗ ಶ್ರಾವಣಿ, ಶ್ರಾವಕುಮಾರ, ಆಂಜನೇಯ ಎರಡು ಹೋಯ್ ಬಾ ಮತ್ತು ಶ್ರಾವಣ ಯಾಕೋ ರಾತ್ರಿ ಮೈ ಬಿಸಿ ಆಗಿತ್ತು. ಹೋಯ್ ಬಾರವ ಅಂತಂದೆ. ನಿನ್ನೆ ಗುಳಿಗೆ ನೋಡ್ರಿ ಒಳ್ಳೆ ವಾಂತಿ ಮಾಡ್ಕೊಬಿಟ್ರಿ. ಹಿಂಗಾಗಿ ಎಲ್ಲ ಕಸ ಗುಡ್ಸೀನಿ. ಇದನ್ನು ತೊಳಿಬೇಕ್ರಿ, ಈಗ ಕ್ಲೀನ್ ಮಾಡ್ಬೇಕಿದು, ತೊಳ್ಕೊಬೇಕು. ಬರ್ರಿ, ಇನ್ನೂ ರಾತ್ರಿ ಆಯ್ತು ನೋಡಿ ಸ್ನೇಹಿತರೆ. ಮೀರಪ್ಪ ಮತ್ತೆ ನೀವು ದರ್ಶನ ಮಾಡಿರಿ, ನಾನು ಕೂಡ ದರ್ಶನ ಮಾಡೀನಿ. ಏನು ಮಾಡೋದು ನೋಡಿ, ನೀರೆಲ್ಲ ತುಂಬ ಶ್ರಾವಣಿ ನೀನು ಮುದ್ದೆ ಒಳಗೆ ಹೋಗಿದ್ನೆಲ್ಲನು ಬರ್ರಾಗ ನೀರು ಹಾಕಿನೇ ತುಂಬ್ಯಾಡ್ರಿ. ಹೇಳೋಗಿದ್ದೆ ನೀರು ತುಂಬವ ಅಂಥೇಳಿ. ಬರ್ರಿ ಸ್ನೇಹಿತರೆ, ಮತ್ತಿದು ಅಡುಗೆ ಮನೆ, ದೇವ್ರ ಮನೆ ತೊಳ್ಕೊಂಡು ಪರ್ಸಾಲಿ ತೊಳಿಬೇಕು, ಊಟ ಕಸ ಉಡಬೇಕು. ಅಮಾವಾಸ್ಯೆ ಇವತ್ತು ಆಯ್ತಾರ, ಅಮಾವಾಸ್ಯೆ ಬಂದೈತಿ. ಹುಗ್ಗಿ ಮಾಡಬೇಕು, ಒಟ್ಟು ಮಾಡಿ ಪಲಾವ್ ಮಾಡ್ತೀನಿ. ಇದಕ್ಕೆ ಹೋಗ್ಬೇಕು ಸ್ನೇಹಿತರೆ. ಅಮಾವಾಸ್ಯೆಗೆ ಹೋಗ್ಬೇಕಂತ ಮಾಡಿ ಪುಟ್ಟಕ್ಕೆ ಬಂದ್ರೆ ಹೋಗ್ಬೇಕ್ರಿ, ಇಲ್ಲಕ್ಕೆ ಇಲ್ಲ ನೋಡಿ. ನೋಡೋಣ್ರಿ, ನಾ ಪ್ಲ್ಯಾನಿಂಗ್ ಇಲ್ಲ, ಹೋಗೋದಾರ ವಿಚಾರ ಮಾಡ್ಬೇಕ್ರಿ. ನಾ ಕೆಲಸ ಮಾಡ್ಕೋತೀನಿ ರೀ ಪಟ. ನೋಡಿರಿ, ಇಲ್ಲೇ ಅಡುಗೆ ಮನೆ, ದೇವ್ರ ಮನೆ ತಿಳ್ಕೊಂಡು ಬಂದು ಅಂಗಳ ಕಸ ಗುಡಿಸಿ, ರಂಗೋಲಿ ಹಾಕಿ, ಅಂಗಳ ಎಲ್ಲ ಕ್ಲೀನಾಗಿ ತೊಳೆದು ನೋಡಿ. ಬಾಗಿಲಿನ ತೊಳ್ಕೊಂಡೆ, ಮನೆ ಒರ್ಸಾಕತ್ತೀನಿ ರೀ ನಾನು. ಶ್ರಾವಣಿ ವಿಡಿಯೋ ಮಾಡಿ ಅದನ್ನು ಬಾಕೆಟ್ ನೋಡಿ ಅಂಕಣ ಒರ್ಸಾಕತ್ತೀನಿ. ಆ ತೆಗ್ನ ಪರ್ಸಾಲಿಗೆ ಇದಕ್ಕೆ ಅಂಕಣ ಕೈ ನೋಡ್ಬಿಟ್ರೆ ಓಸು ನೀರು ಹೋಗಿ ಆ ತೆಗ್ಗೆ ಬೀಳ್ತಾವ್ರಿ. ಅಂಕಣದಾಗ ಒಂದು ತೆಗ್ಗು ಐತಿ, ಅಲ್ಲೇ ಒರ್ಸಾಕತ್ತೀನಿ ರೀ ನಾನು. ನೋಡಾಕತ್ರಿ ಬರ್ರಿ, ಎಲ್ಲಿ ತೆಗ್ಗಂತ ತೋರಿಸ್ತು ನಿಮ್ಗೆ. ಆ ತೆಗ್ಗಿಗಳಿಂದ ಅಷ್ಟು ಒರೆಸ್ಬೇಕಾದ್ರೆ ಎಲ್ಲ ಒರ್ಸೀನಿ ರೀ. ಎಲ್ಲ ಮನೆ ಕ್ಲೀನ್ ಆಗೈತಿ. ಈಗ ಇದಿಷ್ಟು ಪರ್ಸಾಲಿನ ಒರ್ಸೀನಿ. ಟೈಮ್ ಭಾಳ ಆಗೈತೆ ನೋಡಿ ಸ್ನೇಹಿತರೆ. ಈಗ ತೆಗ್ಗು ನೋಡಿ, ಇಲ್ಲಿ ತೆಗ್ಗನ್ನ ಸುಮ್ಮಿತ್ತೀನಿ ರೀ. ಬ್ಯಾಸರ ತುಟ್ಟು ಒರೆಸಿ ಬರ್ರಾಗ ಇದಿಟ್ಟು ತೊಳ್ಕೊಂಡು ನೋಡಂತ ಹೇಳಿದ್ದೀನಿ ರೀ. ಈಗ ಏನೈತಿ ಅಂಗಿ ನೋಡಿ, ಅರ್ಧ ಅಂಗಿ ತೋರಿಸ್ಕೊಂಡು ತೆಗ್ಗಿ ನೋಡಿ ಸ್ನೇಹಿತರೆ. ಮಮ್ಮಿ ಅಂಗಳ ಕಸ ಅಡ್ಗಿ ರಂಗೋಲಿ ಹಾಕ್ಯಾಳ್ರಿ, ಹಳ್ಳಿನೂ ರಂಗೋಲಿ ಹಾಕ್ಯಾಳ್ರಿ. ನೋಡಿ ಸ್ನೇಹಿತರೆ, ಮಮ್ಮಿ ಪರ್ಸಾಲಿ ಅಡುಗೆ ಮನೆ ಆಟ ಹುಡ್ಗ್ಯಾಡ್ರಿ. ನೋಡಿ ಸ್ನೇಹಿತರೆ, ಮಮ್ಮಿ ಇಂತ ಅಲ್ರಿ, ಇದನ್ನು ಒಡ್ಸಾಳ್ರಿ, ಟ್ಯಾನು ಒಡ್ಸಾಳ್ರಿ, ತಮ್ಮ ಮುಕ್ಕೋದಲ್ರಿ ಬಾಕ್ಲ. ನೋಡಿ ಸ್ನೇಹಿತರೆ, ಮಮ್ಮಿ ಬಾಕ್ಲ ಒಡ್ಸಾಕತ್ತಾಳ. ಈಗ ಮನೆ ತೊಳಿದು ಆಯ್ತ್ರಿ. ಸದ್ದ ಅಟ್ಟನು ಇದು ಮಾಡಾಳ್ರಿ, ಒಡ್ಸಾಳ್ರಿ, ಪರ್ಸಾಲು ಒಡ್ಸಾಳ್ರಿ, ಅಂಕಣನೂ ಒಡ್ಸಾಳ್ರಿ, ಮತ್ತು ಅಡುಗೆ ಮನೆನೂ ಒಡ್ಸಾಳ್ರಿ. ಆರೈತ್ರಿ, ದೇವ್ರ ಮನೆ ಒಡ್ಸಾಳ್ರಿ, ಆರೈತಿ. ನೋಡಿ ಸ್ನೇಹಿತರೆ, ರಂಗೋಲಿ ಹಾಕಿದ್ದು ಶ್ರಾವಣಿಯಾಗ ತೋಷಾಳ ನಿಮಗೆ. ನಾವು ಅಷ್ಟು ಮನೆ ಎಲ್ಲ ಒರ್ಸೀನಿ ನೋಡಿ, ಎಲ್ಲ ಕ್ಲೀನಾಗೈತಿ. ಹಾಯ್ ಮೇಡಮ್ಮ, ನೋಡಿ ಕಟ್ಟಿಗೆ ಮುರಿದು ಹಾಕಿ ನೋಡಿ, ಬರೀ ಹಚ್ತೀನಿ. ಹಿಂದಿನ ದಿನ ಕ್ಲೀನ್ ಮಾಡ್ಬೇಕ್ರಿ. ಶ್ರಾವಣಕುಮಾರ್ ಮಲ್ಕೋದ ನೋಡಿ. ಯಾಕಪ್ಪ ಎದ್ಯಾ? ಹಾಯ್ ಮಾಡಪ್ಪ, ಜ್ವರ ಬಂದವನು? ಹಾಂ, ಏನು ಕಾಡುತ್ತಾಯಪ್ಪ. ಬರ್ರಿ, ಇದಿಷ್ಟು ಕ್ಲೀನಾಗೈತಿ. ಅಡುಗೆ ಮನೆ ಎಲ್ಲ ಕ್ಲೀನಾಗೈತಿ ನೋಡ್ರಿ. ಇಲ್ಲೇ ಅಡುಗೆ ಮನೆ ತೊಳೆದು ಕೇರಿ ಪರ್ಸಾಲೆಲ್ಲ ತೊಳ್ಕೊಂಡು ಅಂಗಳೆಲ್ಲ ತೊಳೆದನ್ರಿ. ಒಂದು ಪಾಕಲ ಬದ್ನಿಕಾಯಿ ತೊಂದು ನೋಡಿ ಸ್ನೇಹಿತರೆ. ಹುಗ್ಗಿ ಮಾಡಿದ್ರಾತು ಬದ್ನಿಕಾಯಿ ಪಲ್ಯ ಚಂದ ಅದ, ಫ್ರೆಶ್ ಅದ ರೀ ಬದ್ನಿಕಾಯಿ. ಪಾವು ಕೆಜಿ ತೊಂದೇನಿ ರೀ, ಸಾಕು ನಮ್ಗೆ. ಇನ್ನು ಅದರಾಗ 4 ಮಾಡ್ತೀನಿ, 4 ಇಡ್ತೀನಿ ರೀ. ಇನ್ನೇ ಮ್ಯಾತಿದ್ದು ಪಲ್ಯ. ಇವತ್ತೇನು ಹುಗ್ಗಿ ಮಾಡ್ತೀನಲ್ಲ, ಭಾಳ ಖರ್ಚಾಗಲ್ಲ ರೀ. ಶ್ರಾವಣಿಯರನ್ನೆಲ್ಲ ಒಂದು ಪ್ಯಾಕೆಟ್ ಹಾಲು ತರಿಸ್ತೀನಿ ರೀ. ಕೆಂಪಂದು ತಾನ ಹೇಳ್ಬೇಡ, ಪಲ್ಯ ಮ್ಯಾಟಿ ಮಕ್ಕೊಂಡ್ರು ಮನೆ ತೊಳೆದಿರಿ. ಕೆಮ್ಮ ಹಾಕೋಲ್ ಸ್ನೇಹಿತರೆ. ಅವಾಗ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಗೈತೆ ನೋಡಿ. ಬರೀ ಹಿಂದಿನ ದಿನ ಕ್ಲೀನ್ ಮಾಡಬೇಕು. ಇಷ್ಟು ಬಾಂಡೆ ಅದು ತಿಕ್ಕ ಶ್ರಾವಣಿ ತಿಕ್ಕ್ಯಾರಿ. ಕುಡಿಯೋ ನೀರು ಬೈದು ಇಷ್ಟು ಕುಡಿಯೋ ನೀರು ತುಂಬಿನಿ ರೀ ನಾನೇ. ಅಕ್ಕಿ ಬಾಂಡೆ ತಿಕ್ಕೊಂಡ ನೀರು ಹಚ್ಚಿವ್ರಿ, ಬ್ಯಾರಲ್ ಕೊಳ್ಳಿ ಹಿಂಗ್ಕೊಂಡ್ಬಿಟ್ಟದೆ ಅಂತ ನೋಡಿ. ಬರೀ ಹಿಂದೆ ನೀರು ಹಚ್ಚಿ ಹಾಸಿ ಒದಾಕಿ ಮತ್ತು ಜಳಕ ಮಾಡಿ ಸಿಗ್ತೀವಿ ಸ್ನೇಹಿತರೆ. ಮತ್ತು ನಿಮ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ನಮ್ಮ ಕಡೆ ವಾತಾವರಣ ಹಿಂಗಿದೆ ನೋಡಿ. ಅಮಾವಾಸ್ಯೆ ಎಲ್ಲ ಮ್ಯಾಟ್ ಹೊಚ್ಚಿ ತಟ್ಟು ಒಗಿಬೇಕಂತ ತೊಗೊಂಡೇನಿ ರೀ. ನಾ ಇನ್ನೂ ಕಸ ಗುಡಿಸ್ಬೇಕು, ಬಟ್ಟೆ ಮಚ್ಚಿಡಬೇಕು. ಅರ್ಧಕ್ಕರ್ಧ ಕೆಲಸ ಹಿಂದೆ ಭಾಳ ಐತ್ರಿ ಕೆಲಸ. ಇಲ್ಲ ಇಲ್ಲೆಲ್ಲ ಹೊರಗೆ ಒಳಗೆ ಕೆಲಸ ಆಕೈತ್ರಿ. ಇನ್ನೇಟ್ ಮಾಡ್ಕೊಂಡ್ಕೆ ಜಳಕ ಮಾಡಿ ಮತ್ತೆ ಸಿಗ್ತೀನಿ ರೀ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಶ್ರಾವಣಕುಮಾರ್ದು, ಶ್ರಾವಣಿದು, ನಂದು ಎಲ್ಲರದು ಜಳಕ ಆಯಿತು. ಹಾಯ್ ಮಾಡಪ್ಪಾಜಿ. ಆಯ್ತಾ, ಕೊಡಿಸ್ತೀನಿ.
ಸ್ನೇಹಿತರೆ ಶ್ರಾವಣ್ ಕುಮಾರ ಅಂಜನೆ ಮಾಡ್ಯಾನ್ರಿ ಚೀಟಿ ಕಟ್ಟಿಸ್ಬೇಕು. ಇವತ್ತು ಅಮಾವಾಸ್ಯೆ ಕಟ್ಸೋದಾಗಲ್ಲ, ಅದು ಸ್ವಲ್ಪ ರಾತ್ರಿ ಬರ್ತಾವ್ರಿ ಜ್ವರ. ಇದು ಕುದಿಯಾಕಿ ನೋಡಿ ಏನಂತಾರಲ್ಲ ಹುಗ್ಗಿ ಕುದಿಯಾಕಿಟ್ಟೀನಿ. ಬದ್ನಿಕಾಯಿ ಪಲ್ಯ, ಮಜ್ಜಿಗೆ ಸಾಂಬಾರು, ಅನ್ನ ಮಾಡ್ಬೇಕ್ರಿ. ಇವು ಮಜ್ಜಿಗೆ ಮಾಡೀನ್ರಿ ತಂದು ನೋಡಿ. ಬಾಪ ಗ್ಯಾಸ್ ಚಾಲು ಮಾಡ್ಬೇಡ, ಬಾ ಈ ಕಡೆ ಕುರ್ಚಾಕ್ ಕುಂದ್ರೆ ಎಷ್ಟು ಕೆಂಪ್ತ ನೋಡಿ ಸ್ನೇಹಿತರೆ. ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಗೈತ್ರಿ. ಹಿಂದಿನ ಬಟ್ಟೆ ಓದಾಕೆ ಜಾಕ ಮಾಡಿ ನೋಡಿ, ಬಟ್ಟೆನ ಓದೇನ್ರಿ. ಹಿಂದಿಂದೆಲ್ಲ ಕ್ಲೀನ್ ಆಗೈತಿ. ಇವಾಗ ಅಡುಗೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಉಸು ದೇವ್ರಿಗೂ ಹೋಗಿ ಬಂದ. ಶ್ರಾವಣಿ ಉಸು ದೇವ್ರಿಗೆ ಹೋಗಿ ಬಂದಾಳ್ರಿ. ಸ್ವಲ್ಪ ಬೀರಪ್ಪ ಮುತ್ಯಾಗ ಲಕ್ಷ್ಮಣ ಗುಡಿ ರೀ, ಅಲ್ಲಿ ಕಾಣ್ತೈತೆ ನೋಡಿ ಸ್ನೇಹಿತರೆ. ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಬಾಗಿಲು ಕಾಣುತ್ತೆ ನೋಡಿ, ಲಕ್ಷ್ಮಣ ಗುಡಿ ರೀ ಇದು. ಈ ಬಾಗಿಲು ಕಾಣತ್ತಲ್ಲ ಆ ದೇವ್ರಿಗೆ ಇಲ್ಲಿ ಬೀರಪ್ಪ ಮುತ್ಯಾಗ ಹೋಗಿ ಕಾಳು ಹೊಡ್ಕೊಂಬರ್ತಾಳೆ. ಎಡೆ ಮಾಡ್ಬೇಕಲ್ರಿ, ಎಲ್ಲ ಅಡಿಗೆ ಟೈಮೇಟ್ ಆಗೈತೆ ಅಂತ ತೋರಿಸ್ತೀನಿ ಬರ್ರಿ ಸ್ನೇಹಿತರೆ. ಶ್ರವಣ ಟೈಮೇಟ್ ಆಗೈತೆ ತೋರಿಸ್ತೀನಿ ಬರ್ರಿ. ಪಟ್ಟ ಅಡುಗೆ ಮಾಡ್ಕೊತೀನಿ ರೀ. ಟೈಮ್ ನೋಡಿ 10-5 ನಿಮಿಷ ಆಗೈತಿ. 5:15 ಇದ್ದೀನಿ ರೀ. ಇವತ್ತಿನ ತನಕ ಇಷ್ಟೆಲ್ಲ ಕೆಲಸ ಆಯ್ತು ನೋಡಿ. ತೊಳೆವು ಬಳಿವು ಅಮಾಸೆ ಅಂದ್ರೆ ಹಂಗೆ ಸ್ನೇಹಿತರೆ, ಸಹಂದಲ್ಲ ಅಮಾಸೆದು. ಬಿಸಿಲು ಬಿದ್ದೈತೆ ನೋಡಿ, ನೀರು ಹರಿತಾ ಹಂಗೆ. ನೀರಿದ್ದಲ್ಲಿ ಸ್ವಚ್ಛ ಅದು ರೀ ಎಲ್ಲ ನೋಡಿರಿ. ಟೈಮ್ 12 ಗಂಟೆ ಆಗೇ ಬಿಡ್ತು ಸ್ನೇಹಿತರೆ. ಇವಾಗ ಹುಗ್ಗಿಗೆ ಹೋಗಿ ಕುದಿಸೀನಿ ರೀ. ಹಣ್ಣಾಗ ಕುದ್ದಿಲ್ರಿ, ಹಣ್ಣಾಗಾದ್ರೆ ಚಲೋ ಹುಗ್ಗಿ. ಈಗ ಒಳ್ಳೆ ಹುಟ್ಟಿರಿ ಹುಗ್ಗಿಗೆ. ಬದ್ನಿಕಾಯಿ ಪಲ್ಯ ಮಾಡೀನಿ, ಅನ್ನ ಮಾಡೀನಿ, ಸಾಂಬಾರು ಮಾಡೀನಿ, ಎಲ್ಲ ಕೆಲಸ ಆಗೈತಿ. 12 ಗಂಟೆ ಆಗೈತಿ. ಪೂಜೆ ದೇವ್ರಿಗೆ ಹೋಗಿ ಬರೋದು. ಇಲ್ಲಿ ಬೀರಪ್ಪ ಮುತ್ಯಾಗ ಲಕ್ಷ್ಮವಾಗ ಕಾಯಿ ಹಿಡ್ಕೊಂಬರ್ಬೇಕ್ರಿ. ಮನ್ಯಾಗ ಇಟ್ಟು ಪೂಜೆ ಮಾಡಿದ್ರೆ ಮುಗೀತು ನೋಡಿ. ಬರೀ ಸ್ನೇಹಿತರೆ ನಾ ಏನೇ ಮಾಡೀನಿ ಅಂತ ನಿಮ್ಗೆ ಕೂಡ ತೋರಿಸ್ತೀನಿ. ಶ್ರವಣ್ ಕುಮಾರ್ ಕುಂತ ನೋಡಿ. ಶ್ರವಣ ಕುಂತಿಯಪ್ಪ, ಉಂತಿಣಕತ್ತ ಹುಗ್ಗಿ ಉಂತಿಣಕತ್ತಾನ್ರಿ. ನಾ ಕೆಂಪ್ತಾನ ಹುಗ್ಗಿ ಉಣ್ಬೇಡ, ಒಂದು ಬಿಸಿ ರೊಟ್ಟಿ ಮಾಡ್ತೀನಪ್ಪ, ಲಟ್ಟಿಸಿ ಬಿಡ್ತೀನಿ ತಿನ್ನಂದ್ರೆ ನಾಯಕತ್ತ ನೋಡಿ. ಕೈ ತೆಗಿಯೋದನ ಶ್ರಾವಣಿ ನೋಡಿ. ಇಲ್ಲೇ ಪೂಜೆಗೆ ಇಷ್ಟೆಲ್ಲ ರೆಡಿ ಮಾಡ್ಯಾಳ. ಜಗಲಿ ವರ್ಷಾಳ, ಊಟ ಒರೆಸಿ ಕುಂಕುಮದು ಹಚ್ಚ ಸ್ನೇಹಿತರೆ. ನಾ ಇನ್ನು ಚರಿಗೆ ದೀಪ ಹಚ್ಚು ತಿಕ್ಕೊಂಬಂದು ಅವಕ್ಕೆ ಇದು ಮಾಡ್ಬೇಕ್ರಿ. ದೀಪ ಹಚ್ಚಬೇಕು, ಚರಿ ತಿಕ್ಕೊಂಬರ್ಬೇಕು. ಪತ್ರಿ ಕೊಟ್ಟದ ಆಯ್ತಾರ ಅಮಾವಾಸ್ಯೆ ಎಲ್ಲ. ಇವಾಗ ಕೊಟ್ಟೋಡು ಪತ್ರಿ 12 ಆಗೈತೆ. ಮುಂಜಾನೆ ಅಮಾವಾಸ್ಯೆ ಮುಗಿಸೋರಿಗೆ ಪತ್ರಿ ಲೇಟಾಗಿ ಸಿಗತ್ತೆ ರೀ. ನಮ್ದು ಲೇಟ್ ಆಗುತ್ತೆ ನೋಡಿ. ಅಮಾವಾಸ್ಯೆ ತೊಳೆದು ಬಳಿದು ಲೇಟ್ ಆಗುತ್ತೆ. ಈ ಕಡೆ ಹುಗ್ಗಿ ಕುದಿಯಾಕಿಟ್ಟಿವಿ, ಕಾಣ್ತಿರ್ಬೇಕಿಲ್ಲ. ಮತ್ತೆಲ್ಲ ಕ್ಲೀನ್ ಮಾಡ್ಕೊಂಡಿವಿ. ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಆಗಿದ್ದೀನಿ. ಈ ಹುಗ್ಗಿ ಕುದಿಯಾಗ ಬೆಲ್ಲ ಹಾಕಿ ಅದಕ್ಕೆ ಬಾದಾಮಿ ಮಣಕ್ಕೆ ಹಾಕಿ ಏಲಕ್ಕಿ ಹಾಕಿ ಬಿಟ್ಬಿಡೋ ನೋಡಿ. ಹಾಲು ತರಿಸ್ಬೇಕು, ನಾ ಹಾಲು ತರಿಸಿಲ್ಲ. ಈ ಕಡೆ ಹುಗ್ಗಿ ಚಮಚೆ ಸ್ನೇಹಿತರೆ. ಬ್ಯಾಡಪ್ಪ ನೀ ಕೆಂಪು ಸುಮ್ಮನೆ. ಈ ಕಡೆ ಪಲ್ಯ ಮಾಡಿದ್ರಿ, ಬದ್ನಿಕಾಯಿ ಪಲ್ಯ ಮಸ್ತ್ ಮಾಡಿ. ಕಾಳು ಪುಡಿ ಹಾಕಿ ಮಾಡೀನಿ, ಸಕ್ಕತ್ತಾಗಿ ಸ್ನೇಹಿತರೆ. ಈ ಕಡೆ ಅನ್ನ ಮಾಡೀನಿ. ಬದ್ನಿಕಾಯಿ ಪಲ್ಯ ತರ ಗಮ್ ಅಂತೈತಿ ನೋಡಿ ವಾಸನೆ. ಕಾಳು ಪುಡಿ ಹಾಕಿ ಮಾಡ್ಬೇಕ್ರಿ, ಸಕ್ಕತ್ತಾಗತ್ತೆ. ಕಾಳು ಪುಡಿ ಹಾಕಿ ಮಾಡಿದ. ಈ ಕಡೆ ಮಜ್ಜಿಗೆ ಸಾಂಬಾರು ನೋಡಿ. ಅನ್ನ, ಮಜ್ಜಿಗೆ ಸಾಂಬಾರು, ಬದ್ನಿಕಾಯಿ ಪಲ್ಯ, ಹುಗ್ಗಿ. ಇವತ್ತಿನ ಸ್ಪೆಷಲ್ ಅಡುಗೆನೂ ಇದೆ ರೀ. ಇವತ್ತಿನ ಅಮಾವಾಸ್ಯೆನೂ ಇಷ್ಟ ನೋಡಿ. ಮತ್ತೇನು ಎಕ್ಸ್ಟ್ರಾ ಇಲ್ಲ. ಶ್ರಾವಣಿ 2 ಬಾಂಡೆ ದೂರಿ ತೊಳೆದ್ಬಿಡಮ್ಮ ಅಂತಂದೆ. ಈಗ ಇದಕ್ಕೆ ಹುಗ್ಗಿ ಮಾಡಿ ಕೇಳಿ ಕಸ ಹುಡುಗಿ ಪೂಜೆ ಮಾಡ್ತೀವಿ. ಬಾಂಡೆ ತರಕತ್ತೋಡಿ ಶ್ರಾವಣಿ ಕಾಂತ ಬಿಸಿಲೈತ್ರಿ ಭಾಳ. ಹುಟ್ಟಕ್ಕೆ ಫೋನ್ ಹಚ್ಚ ತಿಂದ್ರು. ಒಂದು ಪ್ಯಾಕೆಟ್ ಹಾಲು ತಂದು ಕಸಕ್ಕೆ ಇಟ್ಟಿನಿ ಅಂದ್ರೆ ಬರ್ರಿ. ನಾನು ಇದಿಟ್ಟು ಅಡುಗೆ ಮನೆ ಕಸ ಹುಡುಗಿ ಹುಗ್ಗಿ ಮಾಡಿ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶ್ರಾವಣಿ ಪಂಚ್ ಚಲೋ ಆಗೈತೆ ನೋಡಿ. ಪಂತಿ ಅಂದ್ರೆ ಊಟ ಮಾಡಾಕತ್ತದ. ಅವಾಗ ಏನರ ಹಿಂಗೆ ಕಾರ್ಯಕ್ರಮ ಇದೆ, ಪಂತಿ ಚಲೋ ಆತಂತಿದ್ರು. ಅದು ಪಟಕ್ಕ ಬಾಯಿ ಬಂತು. ನಾವು ಹಳ್ಳಿಯವರೆಲ್ಲ ಹಳ್ಳಿ ಭಾಷೆ ಬರುವುದ್ರಿ ಅದು. ನಾವು ಎಟ್ಟೆ ಮಾಡಿದ್ರು ಅಷ್ಟು ಬಾಂಡೆ ಆಗ್ಯಾವ್ರಿ. ಟೈಮು ಎಷ್ಟಾಗೈತೆ ಇನ್ನೂ ಊಟ ಇಲ್ರಿ ನಂದು. ನಾ ಉಂಡಿನ್ಯಾ ಉಣ್ಣು ನೀವು ಸ್ವಲ್ಪ ಅನ್ನ ಸಾರು ಮೈಸಾರ ಅನ್ನ ಮೈಸಾರು ಉಣ್ಣ ಒಲ್ಲತ್ರಿ. ಹುಗ್ಗಿ ಹಾಲು ತುಪ್ಪ ಹಾಕೊಂಡ ಒಬ್ಬರೇ ಹುಗ್ಗಿ ಉಂಡೋಗ್ಯಾನ್ರಿ. ಹಾಲು ತಂದು ಕಾಶಿನಿ ಹಾಲು ಮೇ ಮುಚ್ಚಬೇಕಿಲ್ಲಮ್ಮ, ಹಾಲು ಮೇ ಮುಚ್ಚೋ ಪ್ಲೇಟು. ಬರ್ರಿ ನಾ ರೊಟ್ಟಿ ಪಲ್ಯ ಹಾಕೊಂಡು ಉಣ್ಣಕ್ಕೆ ಸಾಧ್ಯ. ನನಗೆ ಹುಗ್ಗಿ ಅಂದ್ರೆ ಸ್ವಲ್ಪ ಉಣ್ತೀನಿ ರೀ ಕಮ್ಮ. ನಾ ಯಾವ ಥರ ಪೂಜೆ ಮಾಡೀನಿ ಏನಂತ ತೋರಿಸಿ ವಿಡಿಯೋ ಚಲೋ ಮಾಡಿ ಉಂಡ್ರಾತು. ಮಾಡೋ ಕೆಲಸ ಮಾಡ್ಕೊಂಡು ಉಂಡ್ರೆ ಚಲೋ ಆಗುತ್ತೆ ನೋಡಿ. ಟೈಮ್ ನೋಡಿ 1:30 ಆಗೈತಿ, ಇನ್ನೂ ಊಟಿಲ್ಲ. ಬಟ್ಟೆ ಪೂಜೆ ಮಾಡಿ ನೋಡಿರಿ. ರಾಟಿ ಪೂಜೆ, ಬಟ್ಟೆ ಪೂಜೆ, ಬಟ್ಟೆಗೂ ಕಾಯಿ ಹೊಡೆದೇನ್ರಿ. ತಿಂಗಳ ಇಷ್ಟು ಮಾಡತ್ತೆ ನೋಡಿ ಪೂಜೆ.
ಸಣ್ಣ ರಾಯರಿಗೂ ಪೂಜೆ ಮಾಡೀನಿ ರೀ. ಹೂವು ಎಲ್ಲ ಶ್ರಾವಣಿಗೆ ಎರ್ಸ್ಯಾಡ್ರಿ. ಬಟ್ಟೆಗೆ ಆಯ್ತು, ರಾಟಿಗೆ ಆಯಿತು, ಕ್ಲೀನಿಂಗ್ ಅಕ್ಕಿ ಮಾಡ್ಯಾಳ. ನೈಟ್ ರಂಗೋಲಿ ಹಾಕೋದು, ದೀಪ ಹಚ್ಚೋದು, ಕಾಯಿ ಹೊಡಿದು, ಎಡೆ ಮಾಡಿಕೊಡೋದು ನಾ ಮಾಡೀನಿ ರೀ. ಅಕ್ಕಿ ಇಟ್ಟು ನಾ ಇಟ್ಟು ಶೇರ್ ಮಾಡಿಬಿಡ್ತೀವಿ ಸ್ನೇಹಿತರೆ. ಹೂವಪ್ಪ ಹಾಕಿನೇ ಎರ್ಸ್ಯಾವಡಿ. ಫೋಟೋ ಗಿಟ ಒರೆಸಿ ಹೆಲ್ಪ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ದೊಡ್ಡ ಆಗುತ್ತೆ ನಮ್ಮ ಮಕ್ಕಳು. ಸ್ವಲ್ಪ ದೊಡ್ಡ ಅದಂದ್ರೆ ಏನೋ ಅಡಿಗಿದ್ರೆ ಕೆಡ್ಸುತ್ತೆ ಸ್ನೇಹಿತರೆ, ಮಕ್ಳಿದ್ರೆ ಕೆಡ್ಸಲ್ಲ. ಇದು 100ಕ್ಕೆ 100 ಸತ್ಯ ನೋಡಿ. ಯಾರ ಸಾಕು ಆಪರೇಷನ್ ಮಾಡ್ಕೋತೀನಿ ಅಂತಾರೆ ನೋಡಿ, 1ಕ್ಕೆ 2ಕ್ಕೆ ಯವ್ವ ಅಡಿಗಿದ್ರೆ ಕೆಡ್ಸುತ್ತೆ, ಮಕ್ಳಿದ್ರೆ ಕೆಡಿಸ್ತಾವನು, ಮಕ್ಳು ಕೆಡ್ಸಲ್ಲ ಅಂತಿರ್ತಾರೆ ಸ್ನೇಹಿತರೆ ಹಿರಿಯರು ಹಳ್ಳಿ ಕಡೆ. ಅದಕ್ಕೆ ಅದು ನೆಪ್ಪಾಯಿತು. ಹಂಗೆ ನೋಡಿ ಬರ್ರಿ ನಾನು ಊಟ ಮಾಡ್ತೀನಿ. ಬದ್ನಿಕಾಯಿ ಪಲ್ಯ, ಹುಗ್ಗಿ, ಅನ್ನ, ಮಜ್ಜಿ ಸಾರು ನೋಡಿರಿ. ಆಗಾಳೆ ನೀವೆಲ್ಲ ಶ್ರಾವಣಿ ಹಾಲಿ ಮೇ ಮುಚ್ಚಬೇಡ ನೀನು, ಅದು ಏನರ ಬೀಳಿ ಮುಚ್ಚಿ ಫ್ರಿಜ್ನಾಗ ಇಟ್ಬಿಡು. ನಾಯಿ ಉಣ್ಣೆಕೆಲ್ಲ ಬಿಡೋಕ್ಕಲ್ಲ, ಕಾಶು ಭಾಳತ್ತಾತು. ಅವನು ಉಂಡೋಗಿ ಮುಕ್ಕೊಂಡ್ರಿ, ಕೆಮ್ಮಕ್ಕತ್ತಾನ್ರಿ. ಹಾಲು ತುಪ್ಪ ಹಾಕಿಲ್ಲ ಚಟ್ಕೊ ಮುಕ್ಕೊಂಡ ಸ್ನೇಹಿತರೆ. ಬರ್ರಿ ಊಟ ಮಾಡ್ತೀವಿ, ಮತ್ತೆ ಸಿಗ್ತೀನಿ ರೀ. ನೋಡಿರಿ ಟೈಮು ಇವಾಗ 5 ಗಂಟೆ ಮ್ಯಾಗ ಆಗೈತೆ ರೀ. ಪುಟ್ಟಕ್ಕರು 3 ಗಂಟೆ ಆಗೈತಿ ಅಮಾಸಿಗೆ ಹೋದ್ರು ನೋಡಿ. ನಾನು 2:30 1:30 ಆಗಿತ್ತೇನೆ, 1:30 2 ಗಂಟೆ ಆಗೈತೆ ರೀ. ಪೂಜೆ ಊಟ ಉಂಡು ಸುಮ್ಮ ಮಲ್ಕೊಂಬಿಟ್ಟಿವಿ. ಮ್ಯಾಗ ತಳಗ ಹಾಸ ಮುಕ್ಕೊಂಡ್ವಿ. ಹಾಸಿಗೆ ಮಡಿಚಿ ಮ್ಯಾಗ ಇಟ್ಟು ಪೂಜೆದೆಲ್ಲ ತೆಗಿ ಅಂತ ಹೇಳಿ ನೋಡಿ. 5 ಗಂಟೆ ಮ್ಯಾಗ ಐತೆ, ಪೂಜೆದೆಲ್ಲ ತೆಗೆದು ಬಿಡಮ್ಮ ಅಂತಂದೆ. ತೆಗೆದು ನೋಡಿ ಶ್ರಾವಣಿ ಕೂಡ ಪೂಜೆದೆಲ್ಲ ತೆಗೆದ್ಲು. ಇವಾಗ ಇವ್ರು ಊಟ ಮಾಡ್ಯಾರ ಇಬ್ಬರು. ಹೆಂಗೆ ಮಾಡ್ಯಾರ ನೋಡೋಣ ಬರ್ರಿ ಮನೆ. ಶ್ರಾವಣ ಅನ್ನ ಯಾರಾಗಿ ಕೊಟ್ರಿ ನಿನಗೆ? ಇದು ಅನ್ನ ಯಾತಿರಟ್ಟು ಅನ್ನ ನೋಡಿ. ಉಂಡು ಕೇರಿ ಯಾರು ನಾನು ಮಾಡ್ಯಾರ ಮನೆ. ಈಗ ಉಸು ಬಾಂಡೆ ತಿಕ್ಬೇಕ್ರಿ, ಕಸ ಹೊಡಬೇಕು. ಹುಡುಗಿ ದೇವ್ರ ಮುಂದೆ ದೀಪ ಹಚ್ಚೋದು, ದೇವ್ರಿಗೆ ಬರೋದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ. ನಾ ಬಾಂಡೆ ಇಲ್ಲಿಷ್ಟದ ಹೊರ ಭಾಳ ಅದಾವೆ. ಶ್ರಾವಣಿ ತೆಲಿಕ್ಕೆ ನೋಡಿ ಜುಟ್ಲ ಹಾಕಿ ನಾನೇ ಎಡಕಿಗೆ ಒಜ್ಜಾತ ಸ್ನೇಹಿತರೆ. ಇರ್ಲಿಕ್ಕೆ ಎಡಕ್ಕೆ ಈಟ್ ಆಗೈತೆ, ಒಳವ ಎಡಕ್ಕೆ ಏಟ್ ಆಗೈತೆ ನೋಡಿ. ಎಡಕ್ಕೆ ಸಾಂದ್ ಆಗೈತೆ ನೋಡಿ. ತೆಕ್ಕೈತಿ ಬರ್ರಿ ಮಸ್ತ್ ಸಿಗ್ತೀನಿ. ಇಷ್ಟು ಕ್ಲೀನ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಬಾಂಡೆನೂ ತಿಕ್ಬೇಕಂದು ಇಷ್ಟು ಕಲೆ ಮಾಡಿ ಎಲ್ಲ ಹೊಸ ಬಾಂಡೆ ಹಾಗೆ ಇಟ್ಟೀನಿ. ತಿಕ್ಕುದೇ ಎಲ್ಲ ಬಟ್ಟೆ ಗಿರಿಯಕ್ಕೆ ಬಂದು 5 ಟಾಪ್ ಮಾರಿದ್ದು ರೀ. ಇವತ್ತು ಅಮಾವಾಸ್ಯೆ ಅಂದರು ಹೊಸ ವ್ಯಾಪಾರ ಆಯ್ತು ನೋಡಿ. ಪೂಜೆ ಎಲ್ಲ ಸಳಿಸಿ ತಗಕೇರಿ ನಿಂತಿದ್ವಿ. ಗಿರಿಯಕ್ಕೆ ಬಂದ್ರಿಲ್ಲವಿ ಪೂಜೆ 5 ಗಂಟೆಗೆ ಪೂಜೆ ಸಳಿಸಿದ್ದೀನಿ ರೀ. 5:30 ಬಂದು ಮತ್ತು ಅಂಗಳ ಕಸ ಗುಡಿಸಿದೆ. ನೀರು ಹೊಡೆದ್ರು ಶ್ರಾವಣ್ ಕುಮಾರ್. ಅಂಗಳ ಕಸ ಗುಡ್ಸೇನಿ ರೀ. ನೀರು ಹೊಡಿತೀನಿ, ನಾ ಹೊಡಿತೀನಿ. ತಣ್ಣಗೈತಪ್ಪ ಕೆಂಪ್ತಿ ಅಂದ್ರೆ ಕೇಳಲ್ರಿ. ನಾ ಮಾಡ್ತೀನಿ ಬೇಸ್ ತಿಂದಿ. ಕೆಂಪ್ತಂದ್ರಿ ಮುತ್ತೆ ಕುರ್ಕುರ್ ಕೊಡ್ಸಂದು ತಿಂದಾನ ಕೆಮ್ಮಕತ್ತ ನೋಡಿ ಸ್ನೇಹಿತರೆ. ಏನು ಮಾಡ್ತೀರಿ ಬರ್ರಿ. ಇವಾಗ ನಾನು ಕೂಡ ಊಟ ಮಾಡಕತ್ತ. ಶ್ರಾವಣಿ ಕೂಡ ಟೈಮು 7:30 8 ಗಂಟೆ ಹಾಕಿ ಬಂದೈತೆ ರೀ. ಏನು ಇವತ್ತು ಹೊತ್ತೆ ಹೋಗಿ ನೋಡ್ರಿ. ಯಾಕನ ಟೈಮು ದಿನ ಹೆಂಗೆ ಹೋಗುತ್ತೆ ಹೆಂಗೆ ಗೊತ್ತಿಲ್ಲ. ಇವತ್ತು 1:30 ನಿಂತ ಒಂದು ಸ್ವಲ್ಪ ನಿದ್ದೆ ಮಾಡೋದು ಏನು ಮಾಡೀನಿ. ಇವತ್ತು ತಲೆಗೆ ಎಣ್ಣೆ ಹಾಕೊಂಡು ಎರ್ಕೊಂಡೀನಿ ರೀ. ಭಾಳ ಹೀಟ್ ಆದಂಗೆ ಸ್ನೇಹಿತರೆ. ಬರೇ ತೊಳ್ಕೊತೀವಿ ಶಾಂಪು ಹಾಕಿ. ಇವತ್ತು ಎಣ್ಣೆ ಹಚ್ಚು ಎರ್ಕೊಂಡೀನಿ. ಶ್ರಾವಣಿಗೂ ಜುಟ್ಲ ಹಾಕಿ ನೋಡಿ ತಿನ್ನಕತ್ತಾಡಿ. ಶ್ರಾವಣಿ ಜುಟ್ಲ ಹಾಕಿ ನಾನೇ ಎಡಕ್ಕೆ ಹೆಜ್ಜಾಗತ್ರೆ ಕಡೆ ಇನ್ನೊಂದು ಸ್ವಲ್ಪ ಉದ್ದು ಬಂದ ಕಡೆ ನಮ್ಗೆ ಗೊತ್ತೆ. ಮನೆಯಾಗಿಲ್ಲ ಅಂದ್ರೆ ಸುತ್ತ ಕೆರಿ ಹಿಡಿರಾಕ್ಬರ್ತ ಸ್ನೇಹಿತರೆ. ಜೀವನ ಅನ್ನೋದು ಹೆಂಗೆ ಬರುತ್ತೋ ಹೆಂಗಿಲ್ಲ ಗೊತ್ತು ನೋಡಿ. ಇವತ್ತು ಅಮಾವಾಸ್ಯೆ ಆಯ್ತಾರ. ಅಮಾವಾಸ್ಯೆ ದಿನ ಒಬ್ಬರು ತೀರ್ಕೊಂಡಾರಿಲ್ಲೇ. ಆದರೆ ಬೇರೆ ಊರಾಗ್ರಿ ಈ ಊರಿಗೆ ಮಗಳು ಕೊಟ್ಟಾರಿ. ಹೆಂಗೆ ನೋಡಿ ಈ ಕುಂತಲ್ಲೇ ಜಲಮ್ ಹೆಂಗಾರ ಓದ್ತಾನ ಬೇಜಾರಾತ್ರಿ. ಅದೇ ಒಂದು ಕೇಳಾಕನೇ ಟಾಪ್ ಕೊಟ್ಟೋಗಿ ಅಲ್ಲಿ ಕುಂತು ಎಷ್ಟೊತ್ತನ ಮಾತಾಡಿ ಬಂದೆ. ಪುಟ್ಟಕ್ಕರ ಮನೆ ಕಡೆ ಅನೇಕ ಹಾಕಿದೆ. ಪುಟ್ಟಕ್ಕರನು ಯಾರೂ ಇದ್ದಿಲ್ಲ. ಇವತ್ತು ಮತ್ತೆ ಚಳಿ ಜಾಸ್ತಿ ಐತೆ ನೋಡ್ರಿ. ಇವತ್ತು ಹಿಂಗಾಗಿ ತೊಂಡೈತಿವ ನಾ ತಣ್ಣಗೆ ಕೊಂಡು ತಂಡಿಗೆ ಅಂಜಿ ಓಣ್ಯಾಗ ಯಾರು ಇಲ್ರಿ. ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಮಧ್ಯಾಹ್ನದಾಗ ಅವಿ ಬಂದು ಎಬ್ಸಿದ್ಲು. ಇನ್ನು ಅಡಿಗೆ ಮಾತ್ರ ಎಲ್ಲ ಐತಿ. ಸಂಜೆಗೆ ಅಡಿಗೆನೂ ಇಲ್ಲ. ಮುಂಜಾನೆ ಮಾಡ್ಕೊಂಡ್ಬಿಟ್ಟನೆ ಮುಗೀತು. 1 ಗಂಟೆನಾಗ ಎಲ್ಲ ಅಡಿಗೆ ಮುದತ್ತೆ ಬರ್ರಿ. ಇವಾಗ ಊಟ ಮಾಡಿ ಉಷ್ಟು ಬಾಂಡೆ ತಿಕ್ಕಿಟ್ನೆ. ಬೆಳಗ್ಗೆ ನಾ ಅಕ್ಕಿ ಎಣ್ಣೆಕಿನ್ರಿ, ಮಿಕ್ಸರ್ಗೆ ಹಾಕಿಲ್ಲ. ಅಕ್ಕಿ ಎಣ್ಣೆಕಿ ಬರ್ರಿ ತೋರಿಸ್ತೀನಿ. ನಾ ಏನೂ ಇಲ್ಲ ನೋಡ್ರಿ ಕೆಲಸ. ಎದ್ದೇಳಪ್ಪ ಸ್ವಲ್ಪ ಉಣ್ಬಾ. ಇವ ಅನ್ನ ಮೈಸತ್ನ ನೋಡ್ರಿ. ಊಟ ಉಣ್ಣಾದ್ರೆ ಉಣ್ಲಿಲ್ಲ ಸ್ನೇಹಿತರೆ. ಅನ್ನ ಮೈಸಾರು ಉಂಡ ನೋಡಿ. ಇವ ಏನು ಮಾಡ್ತೀವಿ ನೋಡಿ. ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಏನೂ ಕ್ಲೀನ್ ಮಾಡೋದಲ್ಲ. ಊಟ ಮಾಡ್ಕೊಂಡು ಇಷ್ಟು ಬಾಂಡೆ ತಿಕ್ಕಬೇಕು. ಮಿಕ್ಸರ್ಗೆ ಹಾಕೋಬೇಕು. ಈಗ ಅಕ್ಕಿ ಎಣ್ಣೆ ಹಾಕಿ ನೋಡಿ ಸ್ನೇಹಿತರೆ. ಕಾಣ್ತಿರ್ಬೇಕಿಲ್ಲೇ ದೋಸೆ ಮಾಡೋದು ಎಣ್ಣೆ ಹಾಕಿನಿ. ಯಾವಾಗ ಮಾಡೋದು ಯಾವಾಗ ಬಿಡೋದು ಇನ್ನೂ ಇಷ್ಟು ಹುಗ್ಗಿ ಐತೆ ನೋಡಿ. ಆಗುತ್ತೆ ಸಂಜೆಗೆ ಆಗುತ್ತಾ. ಇನ್ನೂ ಸ್ವಲ್ಪ ಹುಗ್ಗಿ ಉಣ್ಣಮ್ಮ. ಅನ್ನ ಸಾರು ಉಣ್ಣು, ಮೈಸಾರು ಅನ್ನ ಮ್ಯಾಗ ಖಾರ ಉಣ್ಬೇಕು. ಸ್ವಲ್ಪ ಸಾಕಪ್ಪ ಸಾಕು ಅಂದ್ರೆ ಏನದ ಅರ್ಥ. ಸ್ವಲ್ಪ ಉಣ್ಣು ಸ್ವಲ್ಪ ಖಾರ.
ಬರ್ರಿ ನಾನು ಊಟ ಮಾಡಿ ಉಷ್ಟು ಬಂಡೆ ಗೊಳೆ ಮಾಡಿ ಮತ್ತೆ ಸಿಗ್ತೀನಿ ರೀ. ಅಕ್ಕಿ ಮಿಕ್ಸರ್ ಹಾಕಾಗ ಶ್ರಾವಣಿ ವಿಡಿಯೋ ಮಾಡ್ತಾವ್ರಿ. ಊಟ ಮಾಡಿಬಿಡ್ತೀನಿ ರೀ. 7:30 8 ಗಂಟೆ ಹಾಕಿ ಮಧ್ಯಾಹ್ನ ಉಂಡಿನ್ರಿ. ಹಸು ಆಗೈತ್ರಿ. ಸ್ವಲ್ಪ ನಾಯಪ್ಪಾಜಿ ಶಾನೆ ನಮ್ಮ ಅಪ್ಪ ಸ್ವಲ್ಪ ಅನ್ನ ಸಾರು ನೋಡಿ. ಮಜ್ಜಿ ಸಾರು ಅನ್ನ ಮಜ್ಜಿ ಸಾರು ಹೆಂಗೆ ಶ್ರಾವಣಿ? ಈ ದೀಪಕ್ಕ ಮನೆಗೆ ಹೋಯ್ತು ಯಾವುದು ಅಲ್ಲಿ ಅವು ಒಬ್ಬೇಕದ ಬಾಬಾ ಅನ್ನಕತ್ತ ಸ್ನೇಹಿತರೆ. ಹೋದ್ ತಂಡಂಗಿ ಹಾಕೋ ತಲೆ ಕಟ್ಕೋ ಜುಟ್ಲ ಹಂಗೆ ನೋಡ್ರಿ. ಶ್ರಾವಣಿ ಕೂಲ್ ಉದ್ದ ಬೆಳೆಯಲಿ ಸ್ನೇಹಿತರೆ. ಅದೇ ಖುಷಿ. ನಮ್ಮೂ ಇಲ್ಲಾಂದ್ರೆ ಅವ್ರ ಮಕ್ಕಳು ಸ್ಕೂಲ್ ಇರ್ಬೇಕನ್ನೋ ಆಸೆ ಇರ್ತಲ್ರಿ ತಾಯಂದಿರಿಗೆ. ಇವ್ಲು ನಾನು ಇಲ್ಲ ನೀನು ಇಲ್ಲ ಆಯ್ತಾ ಬರ್ಲಾಳೆವ ಮಾತು ಬಾಡ್ರಿಕ್ಕಿನ